ನೋಡಿ ಈಗ ನಟರಾಜ್ ಗೌಡರು ರಿಯಾಕ್ಷನ್ ತೊಗೊಂಡ್ಬಿಡ್ತೀನಿ ನಾನು. ನಟರಾಜ್ ಗೌಡ್ರೆ, ಈಗ ಕಾಶ್ಮೀರಿ ಪಂಡಿತರ ಬರ್ಬರವಾಗಿ ಮಾರಣ ಹೋಮಗಳಾಯಿತು. ಆಗ ಕೇಂದ್ರದಲ್ಲಿ ನಿಮ್ಮ ಸರ್ಕಾರಗಳೇ ಇತ್ತು. ಆದರೆ ಯಾಕೆ ಆರಂಭದಲ್ಲೇ ಹತೋಟಿ ಮಾಡುವಂಥ ಅಥವಾ ಈ ಉಗ್ರತ್ವವನ್ನು ತಡೆಯುವಂಥ ಕೆಲಸವನ್ನು ಪ್ರಯತ್ನವನ್ನು ಮಾಡಲಿಲ್ಲ? ಅಂದರೆ ಪ್ರಯತ್ನವನ್ನು ಮಾಡಿದರೂ ಕೂಡ ಅಲ್ಲಿ ತಾವು ವಿಫಲರಾಗ್ತಾ ಇದ್ರೆ, ತಮ್ಮ ಸರ್ಕಾರ ವಿಫಲ ಆಗ್ತಾ ಇತ್ತ. 2019 ಆದಮೇಲೆ ಇದು ಒಂದು ಹಂತಕ್ಕೆ ಬಂದಿದೆ, ನಾವು ಮಟ್ಟ ಹಾಕಿದ್ದೀವಿ ಅಂತ ಬಿಜೆಪಿ ನಾಯಕರು ವಾದ ಮಾಡ್ತಿದ್ದಾರೆ ಸರ್. ನೋಡಿ, ಕಾಶ್ಮೀರಿ ಪಂಡಿತರ ಫಲ ಅಲ್ಲಿಂದ ಅಲ್ಲಿ ಏನೋ ಅವ್ರನ್ನ ಒಕ್ಕಲೆಬ್ಸಿದ್ರು. ಅವಾಗ ವಿ.ಪಿ. ಸಿಂಗ್ ಸರ್ಕಾರ ಇತ್ತು. ವಿ.ಪಿ. ಸಿಂಗ್ ಸರ್ಕಾರದಲ್ಲಿ ವಾಜಪೇಯಿ ಮತ್ತೆ ಅಡ್ವಾಣಿ ಇದ್ರು. ಅವ್ರು ಒಕ್ಕಲೆಬ್ದಾಗ್ಲೂ ಅಷ್ಟೇನೆ. ಈಗಲೂ ಕೂಡ 15 ವರ್ಷಗಳ ಕಾಲ ಈಗ ವಾಜಪೇಯಿ ಸರ್ಕಾರ 6 ವರ್ಷ ಇತ್ತು, ಇವರ ಸರ್ಕಾರ 10 ವರ್ಷ 11ನೇ ವರ್ಷ ನಡೆದಿದೆ. ಇವ್ರೇನಾದ್ರು ಮತ್ತೆ ಅವ್ರನ್ನ ರೀಇನ್ಸ್ಟೇಟ್ ಮಾಡಿದಾರಾ? ಇವತ್ತು ಕಾಶ್ಮೀರಿ ಪಂಡಿತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರೊಟೆಸ್ಟ್ ಏನ್ ಮಾಡ್ತಾ ಇದ್ದಾರೆ? ನಮ್ಗೆ ಭದ್ರತೆ ಕೊಡಿ, ಉದ್ಯೋಗಕ್ಕೆ ವಾಪಸ್ ಹೋಗಿ. ಅಲ್ಲಿ ಉಳ್ಕೊಂಡಿರೋಂಥವ್ರು, ಕರೆಕ್ಟ್, ಆಚೆಗೆ ಬಂದಿರೋರು ಬಿಡಿ, ಅಲ್ಲಿ ಇರ್ತಕ್ಕಂಥವ್ರು ನಮ್ಗೆ ಭದ್ರತೆಯ ಕೊರತೆ ಆಗಿದೆ, ನಾವು ಮತ್ತೆ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ, ನಮ್ಗೆ ನಿವೇಶನಗಳು ಕೊಟ್ಟಿಲ್ಲ. ಇದು ಯಾವ ಸರ್ಕಾರದಲ್ಲಿ ಆಗ್ತಾ ಇದೆ ನೋಡಿ? ಯಾವ್ದಾದ್ರು ಸಮಸ್ಯೆ ಸಂಕೀರ್ಣ ಇದ್ದಾಗ ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡೋದ್ರ ಬದಲು, ನೆಹರು ಮೇಲೆ ಬ್ಲೇಮ್ ಮಾಡೋದ್ರ ಬದಲು ನೀವೇನ್ ಮಾಡಿದ್ದೀರಿ ಅನ್ನೋದು ಬಹಳ ಮುಖ್ಯ. ನಿಮ್ಮ ಪ್ರಯತ್ನ ಸಾಲದು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ರಾಜತಾಂತ್ರಿಕ ಏನ್ ವೈಫಲ್ಯ ಇದೆ, ವಿದೇಶಾಂಗ ನೀತಿಯ ವೈಫಲ್ಯ ಇದೆ, ಅದನ್ನು ನೀವು ಅರ್ಥಕೋತಾ ಇಲ್ಲ. ಯಾಕೆ ಇವತ್ತು ಪಾಕಿಸ್ತಾನ ಮಾಡ್ತಾ ಇದ್ದಾರೆ, ಚೈನಾ ಸಪೋರ್ಟ್ ಮಾಡ್ತಾ ಇದೆ, ರಷ್ಯಾ ಅಮ್ಯುನಿಷನ್ ಕೊಡ್ತಾ ಇದೆ, ಅಮೆರಿಕ ಫೈನಾನ್ಷಿಯಲ್ ಏಡ್ ಕೊಡ್ತಾ ಇದೆ. ನಾವು ಇದನ್ನ ಕಟ್ಟಾಕಿದ್ವಿ ಮುಂಚೆಯಿಂದ, ಅದನ್ನ ಇವಾಗ ಬಿಚ್ಚಿಬಿಟ್ಟಿದ್ದಾರೆ. ಸೊ ಇದು ಬಹಳ ಪ್ರಮುಖವಾದ ನೋಡ್ಕೋಬೇಕಾದ್ದು. ಇವತ್ತು ಇಲ್ಲಿ ಆಗಿರ್ತಕ್ಕಂಥ ವೈಫಲ್ಯ ಏನು? ವೈಫಲ್ಯ ಆಗಿದೆ. ಈ ಸಮಯದಲ್ಲಿ ಆಸ್ ಎ ಅಪೋಸಿಷನ್ ಪಾರ್ಟಿ ನಾವು ಮೋದಿ ಸರ್ಕಾರ ಜೊತೆಗೆ ಇದ್ದೇವೆ. ಹೌದು, ಭಯೋತ್ಪಾದನೆ ನಿರ್ಮೂಲನ ಮಾಡಬೇಕು, ನೋ ಸಂವಾದ ಮಾಡಂಗಿಲ್ಲ, ನಿರ್ನಾಮ ಮಾಡಬೇಕು ಅಂತ ನಾವು ಹೇಳಿದ್ದೇವೆ, ನಾವು ಬೆಂಬಲ ಕೊಟ್ಟಿದ್ದೇವೆ. ಆದ್ರೆ ಒಂದು ಮೂಲಭೂತ ಸಮಸ್ಯೆಗಳಿದಾವೆ. ಅಲ್ಲಿ ಸೈನ್ಯ ಯಾಕೆ ಕಮ್ಮಿ ಆಯ್ತು? ಗುಪ್ತಚರ ವೈಫಲ್ಯ ಯಾಕಾಯ್ತು? ಭದ್ರತಾ ಲೋಪ ಯಾಕಾಯ್ತು? ನೀವು ಬನ್ನಿ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋದವರು, ನೀವು ಅವ್ರಿಗೆ ಸೆಕ್ಯೂರಿಟಿ ಯಾಕೆ ಕೊಡ್ಲಿಲ್ಲ? ಈ ಲೋಪಗಳನ್ನ ಪ್ರಶ್ನೆ ಜನ ಮಾಡ್ತಾ ಇದ್ದಾರೆ. ನೀವು ಪ್ರವಾಸಿಗರ ಸಂಖ್ಯೆ ನೋಡಿದಾಗ, ಕಾಶ್ಮೀರಕ್ಕೆ ಹೋಗುವಂತ ಪ್ರವಾಸಿಗರ ಸಂಖ್ಯೆ ಮತ್ತು ಅಲ್ಲಿ ಉಗ್ರರು ಅವ್ರನ್ನ ಹೊಡೆದುರುಳಿಸಿದಂಥ ಸಂಖ್ಯೆ ನೋಡಿದ್ರೆ, ಡೇಟಾ ನೋಡಿದಾಗ 2019 ನಂತರ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗ್ತಾ ಇದೆ ಮತ್ತು ಆರ್ಥಿಕವಾಗಿ ಕಾಶ್ಮೀರ ಕೂಡ ಬೆಳೀತಾ ಇದೆ. ಉಗ್ರರನ್ನ ಹೊಡೆದ ಹಾಕಿದ್ದು ಕೂಡ ಅದು ಜಾಸ್ತಿ ಇದೆ ಸಂಖ್ಯೆ. ತಮ್ಮ ಸರ್ಕಾರ ಇದ್ದಂಥ ಅವಧಿಯಲ್ಲಿ ಇದೆಲ್ಲವೂ ಕೂಡ ಅಂದ್ರೆ ಉಗ್ರರನ್ನ ಹೊಡೆದ ಹಾಕಿದ್ದು ಕೂಡ ಸಂಖ್ಯೆ ಕಡಿಮೆ ಇದೆ ಮತ್ತು ಪ್ರವಾಸಿಗರು ಅಲ್ಲಿ ಹೋಗೋಕೆ ಹೆದರ್ತಾ ಇದ್ರು ಅಂತೇಳಿ ಅಂಕಿಅಂಶಗಳು ಹೇಳ್ತಾ ಇದ್ರು. 1960ರಿಂದ ನೀವು ಕಾಶ್ಮೀರಕ್ಕೆ ಹೋಗ್ತಾ ಇರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ನೀವು ತಗೊಂಡ್ರೆ ಪ್ರತಿ ವರ್ಷ ಏರಿಕೆನಲ್ಲೇ ಇದೆ. ಪ್ರತಿ ವರ್ಷ ನೋಡಿ, ಪೆಹಲ್ಗಾಮ್ ಅನಂತನಾಗ್ನ ಅಲ್ಲಿ ಒಂದು ಸ್ವಿಟ್ಜರ್ಲೆಂಡ್ ಅಂತಾರೆ, ಆಯ್ತಾ? ಭಾರತದ ಸ್ವಿಟ್ಜರ್ಲೆಂಡ್ ಅಂತಾರೆ ಆ ಪ್ಲೇಸ್ ನ. ಅಲ್ಲಿ ಯಾವತ್ತೂ ಕೂಡ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗೇ ಇಲ್ಲ. ಇವತ್ತಿನ ಅಲ್ಲ, 1960 ನೀವು ಡೇಟಾ ತಗೊಂಬಿಡಿ. ಆದ್ರೆ ಅದೆಲ್ಲ ಹೆಗ್ಗಳಿಕೆ. ನೀವು ಎಷ್ಟು ಅವರಿಗೆ ಸೌಲಭ್ಯವನ್ನ ಕೊಟ್ಟಿದ್ದೀರಿ, ನೀವು ಎಷ್ಟು ಅವರಿಗೆ ಭದ್ರತೆಯನ್ನ ಕೊಟ್ಟಿದ್ದೀರಿ, ನಿಮ್ಮ ಲೋಪ ಏನು? ನಿಮ್ಮ ಲೋಪನ ನೀವು ಸರಿ ಮಾಡ್ಕೊಳ್ಳೋದು ಹೆಂಗೆ? ಪುಲ್ವಾಮಾ ಆದ್ಮೇಲೆ 300 kg RDX ಅಲ್ಲಿ ಹೆಂಗ್ ಬಂತು? 40 ಜನ ಸೈನಿಕರು ಸತ್ರಲ್ಲ, ಅದಕ್ಕೆ ಹೊಣೆಗಾರಿಕೆ ಯಾರು? ಯಾಕೆ ಹೆಲಿಕಾಪ್ಟರ್ ಕೊಡ್ಲಿಲ್ಲ? ಯಾರ ಲೋಪ ಇತ್ತು? ನೀವು ಯಾರ ಮೇಲೆ ಕ್ರಮ ಜರುಗಿಸಿದ್ರಿ? ಇವೆಲ್ಲ ನೀವು ಆಂತರಿಕವಾಗಾದ್ರೂ ಸರ್ಕಾರ ಆಸ್ ಅ ಗವರ್ಮೆಂಟ್ ನೀವು ಚಿಂತೆ ಮಾಡಬೇಕು. ಅದಾದ್ಮೇಲೆ ಮರುಕಳಿಸಬಾರದು. ಅಂದ್ರೆ ಈ ಸಮಯದಲ್ಲಿ ಯಾವ ಲೋಪ ಆಗಿದೆ, ಯಾಕಾಗಿದೆ, ನಟರಾಜ್ ಗೌಡ್ರೆ ಅವರು ಉತ್ತರ ಕೊಡ್ತಾ ಇದ್ದಾರೆ, ಬಿಜೆಪಿ ಹೋಗ್ತಾರೆ ಉತ್ತರ ಕೊಡ್ತಾ ಇದ್ದಾರೆ. ಸರ್ ಕೊನೆದಾಗ ಸರ್ ಅಲ್ಲ ಸರ್, ಈಗ ನಿಮ್ಮೇಲೆ ನಿಮ್ಮೇಲೆ ಜನರಿಗೆ ನಂಬಿಕೆ ಇದೆ ಸರ್, ಮೋದಿ ಅವ್ರು ಏನೋ ಒಂದು ಮಾಡ್ತಾರೆ ಅಂತ ಹೇಳಿ. ಈಗ ರಾಜತಾಂತ್ರಿಕವಾಗಿ ಓಕೆ ಸರ್, ಈಗ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ, ಕಾಂಗ್ರೆಸ್ ಹೋಗ್ತಾರ ಕೇಳ್ತಾ ಇದ್ದಾರೆ, ಅದೆಲ್ಲ ಓಕೆ. ನಿಮಗೆ ಕಾಂಗ್ರೆಸ್ನವರು ಕೂಡ ಕೈ ಜೋಡಿಸ್ತಾರೆ ಸರ್ ಪಕ್ಷಾತೀತವಾಗಿ. ಎಲ್ಲಿ ಜೋಡಿಸ್ತಾ ಇದ್ದಾರೆ? ಸರ್ವಪಕ್ಷ ಜೋಡಿಸ್ತಾ ಇದ್ದಾರೆ. ಒಂದ್ ನಿಮಿಷ ನೋಡಿ, ಇವರು ಏನು ಲವ್ ಲೆಟರ್ ಬರ್ಕೋತಾ ಇದ್ರು. ಯಾವಾಗ ಪಾಕಿಸ್ತಾನ ಉಗ್ರಗಾಮಿ ಚಟುವಟಿಕೆ ಮಾಡ್ಕೊಂತ ಬಂತಲ್ಲ, ಇವ್ರು ಲವ್ ಲೆಟರ್ ಮಾಡ್ಕೊಂತ ಇದ್ರು. ಯಾವತ್ತು ಭಾರತೀಯ ಜನತಾ ಪಾರ್ಟಿ ಮೋದಿಜಿ ಕೇಂದ್ರದಲ್ಲಿ ಅಧಿಕಾರ ಬಂದ್ರಲ್ಲ, ಅವಾಗ ಹೊರತಕ್ಕೆ ಹೊರತ ಕೊಟ್ಕೊಂಡ್ ಬಂದ್ರು. ಆದ್ರೆ ಇವ್ರು ಅದಕ್ಕೆ ಸಾಕ್ಷಿ ಕೇಳ್ಕೊಂಡ್ ಬಂದ್ರು. ಇವರು ಕಾಶ್ಮೀರ ಪಂಡಿತರ ಬಗ್ಗೆ ಹೇಳ್ತಾರಲ್ಲ, ಇಮ್ರಾನ್ ಖಾನ್ ಮೋದಿ ಅವರು ಬರ್ದಿದ್ರಂತೆ. ಒಂದ್ ನಿಮಿಷ, ಕಾಶ್ಮೀರದ ಇದು ನಾವು ಮಾಡ್ತಿರೋದು, ಅವ್ರು ಭಯ ಟೆರರಿಸ್ಟ್ ಆಕ್ಟಿವಿಟಿ ಮಾಡಿದಾಗ ಹೊಳ್ಳಿ ಹೊಡೆದಿದ್ವಿ ನಾವು. ಈಗ ಇವರು ಕಾಶ್ಮೀರಿ ಪಂಡಿತರ ಬಗ್ಗೆ ಹೇಳ್ತಾರಲ್ಲ, ಕಾಶ್ಮೀರ ಪಂಡಿತರನ್ನ ಮಾರಣ ಹೋಮ ಮಾಡಿ ಜೀವಾವಧಿ ಶಿಕ್ಷೆಗೆ ಒಳಗಿರ್ತಕ್ಕಂಥ ಯಾಸಿನ್ ಮಲಿಕ್ ಅನ್ನೋ ಒಬ್ಬ ಟೆರರಿಸ್ಟ್ ಅನ್ನ ಇವರು ಕಾಶ್ಮೀರ ಪಂಡಿತರ ಹತ್ಯೆಗಾಗಿ ನಾವು ಶಿಕ್ಷೆ ಆಗಿತ್ತು ಸರ್. ಅಂತ ಮನುಷ್ಯನ ಇವರು ಪಾರ್ಲಿಮೆಂಟ್ ಅಲ್ಲಿ ಕರ್ಕೊಂಡು ಬಂದು ಅಲಂಘನೆ ಮಾಡ್ತಾರೆ. ಇವ್ರದ್ದು ಏನು ಸ್ಟ್ಯಾಂಡರ್ಡ್ ಹಂಗಾದ್ರೆ? ನೆಕ್ಸ್ಟ್ ಹೇಳ್ತೀನಿ, ಪದೇ ಇವ್ರು ಏನ್ ಹೇಳ್ತಾರೆ,
2.5 ಕೋಟಿ ಪಿಲಿಗ್ರಿಮ್ಸ್ ಅಲ್ಲ, ಅಂದ್ರೆ ನಿಮ್ಮ 2.5 ಕೋಟಿ ವೈಫಲ್ಯವನ್ನ ಟೂರಿಸ್ಟ್ ಜಮ್ಮು ಒಪ್ಪಿಕೊಳ್ಳೋ ಕಾಶ್ಮೀರಕ್ಕೆ ಧೈರ್ಯ ಮಾಡಿ 2023 ನೀವು 24ರಲ್ಲಿ ವಿಸಿಟ್ ಧೈರ್ಯ ಮಾಡಿದ್ದಾರೆ ಇದ್ದೀರಿ ನೀವು. ಅಂತಂದಾಗ ಕೇಂದ್ರದಲ್ಲಿ ಇತಿಹಾಸದಲ್ಲಿ ನಿಮ್ಮ ಒಂದು ಡೇಟಾ ಮಾತಿನಲ್ಲೂ ತೋರಿಸಲಿ ಅಸ್ವಸ್ಥತೆ. ಅಷ್ಟು ಅಲ್ಲ, ಜನರು ನಿಮ್ಗೆ ಜಮ್ಮು ಕಾಶ್ಮೀರಕ್ಕೆ ನಿಮ್ಮ ವಿಸಿಟ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಇದು ದೌರ್ಬಲ್ಯವನ್ನು ಅದನ್ನ ಏನು ಮುಚ್ಚಾಕೋದಕ್ಕೆ ನಾಟಕ ಆರ್ಟಿಕಲ್ ಆಡ್ತಾ 370 ಅಬಲಿಷ್ ಇದ್ದೀರಿ. ಮಾಡಿದ್ವಲ್ಲ ಮಾಡಿರ್ತಕ್ಕಂಥ ಅಲ್ಲ ಸರ್, ಒಂದ್ ಸೆಕೆಂಡ್ ಇವರು ಪದೇ ಏನು ಹೇಳ್ತಾರೆ, ನೀವೆಲ್ಲ ಸೇಫ್ ಇದೆ ಅಂತ ಜನರು ಕರೆಸಿದ್ರಿ, ಟೆರಿಸ್ಟ್ ಅಟ್ಯಾಕ್ ಮಾಡಿಸಿದ್ರಿ, ಎಲ್ಲ ಸೇಫ್ ಇದೆ ಜನರು ಕರೆಸಿ ಟೆರಿಸ್ಟ್ ಪದೇ ರಿಪೀಟ್ ಮಾಡ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ವಕ್ತಾರ ರಿಪೀಟ್ ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನು? ಇಟ್ ಇಸ್ ಒನ್ಸ್ ಅಗೇನ್ ಪಾಕಿಸ್ತಾನಿ ಮೈಂಡ್ ಸೆಟ್. ಒನ್ಸ್ ಅಗೇನ್ ಪಾಕಿಸ್ತಾನಿ ಮೈಂಡ್ ಸೆಟ್. ಇವರು ಒನ್ ಸೆಕೆಂಡ್ ಇವರು ಆ ಒಂದು ವಿಸಿಟರ್ ಪ್ರವಾಸಿಗರ ಆತ್ಮಸ್ಥೈರ್ಯ ತಿಳಿಬೇಕು. ನಾವಿದ್ದೀವಿ, we all are with you. You go and visit the Jammu and Kashmir ಅಂತ ಹೇಳ್ಬೇಕು ಇವರು. ಒನ್ ಸೆಕೆಂಡ್ ಇವರು ಏನ್ ಹೇಳ್ತಾ ಇದ್ದಾರೆ, ಪದೇ ಅಲ್ಲಿ ವಿಸಿಟ್ ಮಾಡ್ತಕ್ಕಂಥ ಪ್ರವಾಸಿಗರ ಆತ್ಮವಿಶ್ವಾಸಕ್ಕೆ ಕೊಡ್ಲೆ ಪೆಟ್ಟು ಕೊಡ್ತಾ ಇದ್ದಾರೆ, ಮತ್ತೆ ಅವರ ಭಯ ಹುಟ್ಟಿಸ್ತಾ ಇದ್ದಾರೆ, ಮತ್ತು ಅಲ್ಲಿ ಇವರು ಪ್ರವಾಸಿಗರನ್ನ ನಂಬಿಕೊಂಡು ಬದುಕಿರ್ತಕ್ಕಂಥ ಜಮ್ಮು ಕಾಶ್ಮೀರದ ಜನತೆಗೆ ಅನ್ನಕ್ಕೆ ಕಲ್ಲು ಹಾಕ್ತಾ ಇದ್ದಾರೆ. ಇದು ಕ್ಲಿಯರ್ ಪಾಕಿಸ್ತಾನಿ ಮನಸ್ಥಿತಿ. ಓಕೆ ಸರ್, ಭಯೋತ್ಪಾದನೆ ವಿಚಾರದಲ್ಲಿ ರಾಜಕಾರಣವನ್ನ ತಾವು ಮಾಡ್ತಾ ಇದ್ದೀರಿ. ಪುಲ್ವಾಮಾ ಅಟ್ಯಾಕ್ ನಾವು ದಾಳಿ ಮಾಡಿದ್ವಿ, ನಾವು ಅಷ್ಟು ಉಗ್ರರನ್ನ ಕೊಂದ್ವಿ, ನಮ್ಗೆ ವೋಟ್ ಮಾಡಿ ಅಂತ ಹೇಳಿ ಪ್ರಚಾರಕ್ಕೆ ಭಾಷಣವನ್ನ ಸ್ಟ್ರೈಕ್ ಮಾಡಿಲ್ವಾ? ನಾವು ವೋಟ್ ಹಾಕಿಲ್ವಾ ಜನ ನಮಗೆ? ಅದನ್ನ ಸ್ಟ್ರೈಕ್ ಮಾಡಿಲ್ವಾ? ವೋಟ್ ಹಾಕಿಲ್ವಾ? ಅಲ್ಲ, ಈ ರೀತಿ ಇದನ್ನ ಬಳಸ್ಕೊಳ್ತೀರಿ ಅಂತ ಆರೋಪ ಕೇಳಿ ಬರ್ತಾ ಇದಾವೆ. ಒಂದ್ ಸೆಕೆಂಡ್ ನಾನು ನೋಡಿ, ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡ್ ಕ್ಲಿಯರ್ ಇರಬೇಕು ನಮ್ಗೆ. ಏನಂತಂದ್ರೆ, ನೀವು ಇವತ್ತು ಅಲ್ಲಿ ವಿಸಿಟ್ ಮಾಡ್ತಕ್ಕಂಥ ಜನರ ಜೊತೆಗೆ ಇದ್ದೀರಾ ಅಥವಾ ವಿಸಿಟ್ ಮಾಡಬೇಡಿ ಅಂತ ಹೇಳ್ತಾರೆ ನೀವು ಹೇಳ್ತೀರಿ. ಜಮ್ಮು ಕಾಶ್ಮೀರ ಜನ ನಿಮಗೆ ಬೇಡ. ಒಂದ್ ಸೆಕೆಂಡ್ ಸರ್, ಭಯೋತ್ಪಾದನೆಯ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ. ಭಯೋತ್ಪಾದನೆ ವಿರುದ್ಧ ಹಾಗಾದ್ರೆ ಯಾಸಿನ್ ಮಲಿಕ್ನ ಕಾಲಂಗನೆ ಮಾಡ್ಕೊಂಡ್ರಿ. ಆಮೇಲೆ ಭಾರತೀಯರ ತುಕಡೆ ಕರೆಂಗೆ ಇಂಚಾ ಅಲ್ಲ ಅಂತ ಮನುಷ್ಯ ನೀವು ವಾಟ್ ಈಸ್ ದಟ್? ಪಕ್ಷ ಅಂತ ಮನುಷ್ಯನ್ ಕರ್ಕೊಂಡ್ ಬಂದು ಟಿಕೆಟ್ ಕೊಡ್ತೀರ ಅಂತಂದ್ರೆ ನಿಮ್ ಪಕ್ಷ ಒಪ್ಕೊಂಡಂಗ ಅಂದಂಗಲ್ವಾ? ಅವ್ನ ಐಡಿಯಾಲಜಿ ಒಪ್ಕೊಂಡ ಅಂದಂಗಲ್ವಾ? ಇದು ಜಮ್ಮು ಕಾಶ್ಮೀರದಲ್ಲಿ ಪಂಡಿತರನ್ನ ರಿಲೊಕೇಟ್ ಮಾಡ್ಬೇಕಂತ ಪಂಡಿತರು ಕೇಳ್ತಾ ಇದ್ದಾಗ ನೀವು ಯಾಕೆ ಮಾಡಲ್ಲ? ಅಥವಾ ಇವತ್ತು ನೀವು ಹೇಳ್ಬಿಡಿ ಕ್ಲಿಯರ್ ಆಗಿ, ಜಮ್ಮು ಕಾಶ್ಮೀರದಲ್ಲಿ ಪಂಡಿತರನ್ನ ರಿಲೊಕೇಟ್ ಮಾಡಲಿಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆಯಾ? ಕಾಂಗ್ರೆಸ್ ಪಕ್ಷ ಅವ್ರ ಜೊತೆ ನಿಲ್ಲುತ್ತಾ? ಸರ್, ಖಂಡಿತ ಚರ್ಚೆ ಮಾಡೋಣ ಸರ್. ಈಗ ನನಗೆ ಸಮಯದ ಒಂದು ಮುಕ್ತಾಯದ ಹಂತ ಬಂದಿದೆ. ಥ್ಯಾಂಕ್ ಯು ಕಿರಣ್ ಸರ್, ಚರ್ಚೆ. ನಟರಾಜ್ ಗೌಡ್ರೆ ಧನ್ಯವಾದ ಭಾಗಿಯಾಗಿದ್ದಕ್ಕೆ, ಮತ್ತು ಆರ್ಥಿಕ ತಜ್ಞರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀವಿ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಸನ್ನದ್ಧವಾಗಿದೆ. ಈಗ ಪ್ರತಿಪಕ್ಷಗಳು ಕೂಡ ಕೈ ಜೋಡಿಸಿದ್ದಾವೆ. ನಮಗೆ ಬೇಕಾಗಿರೋದು ಭಯೋತ್ಪಾದನೆಯನ್ನು ಕಂಪ್ಲೀಟ್ ಆಗಿ ಭಾರತದಿಂದ ಅಥವಾ ಜಮ್ಮು ಕಾಶ್ಮೀರದಿಂದ ಮಟ್ಟ ಹಾಕಬೇಕು. ಆ ಉಗ್ರರೇನಿದ್ದಾರಲ್ವಾ, ನೆತ್ರ ಹರಿಸಿದಾರಲ್ವಾ, ಅವರನ್ನು ಹೊಡೆದುರುಳಿಸಬೇಕು. ಪಾಕಿಸ್ತಾನಕ್ಕೆ ಇನ್ನೂ ಮುಟ್ಟಿ ನೋಡಿಕೊಳ್ಳುವ ಹಾಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯರು ಕೇಳಿಕೊಳ್ತಾ ಇದ್ದಾರೆ.